16 ವರ್ಷಗಳಿಂದಲೂ ಸಹ ಕನ್ನಡಿಗರನ್ನ ಕೆಣಕುವಂತದ್ದು ಎಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರ ಸೋಲನ್ನು ಒಪ್ಪಿಕೊಂಡು ಕೈ ಕಟ್ಟಿ ಕುಳಿತಿದೆ. ರಾಜ್ಯದಲ್ಲಿ MES ಸಂಘಟನೆಯನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡಬೇಕು. ನಾವು ಸರ್ವ ರೀತಿಯಲ್ಲೂ ಬಂದ್ಗೆ ಬೆಂಬಲವನ್ನ ಘೋಷಣೆ ಮಾಡಿ ಶಾಂತಿಯುತವಾದಂತಹ ಬಂದ್ಗೆ ಈಗಾಗಲೇ ನಮ್ಮ ಕನ್ನಡಿಗರ ವಿಜಯ ಓಕೆ ಕೊಟ್ಟಿದೆ. ವಿಚಾರ ಇಷ್ಟೇ, ಏನು ಬೆಳಗಾವಿಯಲ್ಲಿ ಪದೇ ಪದೇ ಒಂದಿನದಿಂದ 2 ದಿನದಲ್ಲ, ಇದು 16 ವರ್ಷಗಳಿಂದಲೂ ಸಹ ಕನ್ನಡಿಗರನ್ನ ಕೆಣಕುವಂಥದ್ದು, ಕನ್ನಡಿಗರಿಗೆ ಅವಮಾನ ಮಾಡುವಂಥದ್ದು, ಕನ್ನಡಿಗರ ಮೇಲೆ ಹಲ್ಲೆ ಮಾಡುವಂಥದ್ದು ಆಗ್ತಾ ಇದೆ. ಎಲ್ಲ ಒಂದ್ ಕಡೆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಅದನ್ನ ನೋಡ್ಕೊಂಡು ತಮ್ಮ ಸೋಲನ್ನು ಒಪ್ಕೊಂಡು ಮತದಾನಕ್ಕೋಸ್ಕರ ಸೋಲನ್ನು ಒಪ್ಕೊಂಡು ಕೈ ಕಟ್ಟಿ ಕುಳಿತಿದೆ. ನಾವು ಸುಮಾರು 1-2 ತಿಂಗಳ ಕಾದು ನೋಡೋದು ಬಹುಶಃ ಸರಿ ಹೋಗ್ಬೋದೇನೋ ಅಂತ ಹೇಳಿ, ಯಾಕೋ MES ಪುಡ್ರಿಗೆ ಬುದ್ಧಿ ಕಲಿಸೋರ್ಗೂ ಸಹ ಸರಿ ಹೋಗೋ ಮಟ್ಟಲ್ಲಿ ಕಾಣಲಿಲ್ಲ. ಹಾಗಾಗಿ ವಾಟಾಳ್ ನಾಗರಾಜ್ ಅವರು ಬಂದ್ಗೆ ಕರೆಯನ್ನು ನೀಡಿದ್ರು. ನಮ್ಮ ಕನ್ನಡಿಗರ ವಿಜಯ ಸೇನೆ ಬಂದ್ಗೆ ಒಂದು ಒತ್ತಾಯವಾಗಿ ಬಂದನ್ನ ನಾವು ಸಹ ಸಂಪೂರ್ಣ ಪ್ರಮಾಣದಲ್ಲಿ ನಾವು ಬಂದ್ಗೆ ನಾವು ಭಾಗವಹಿಸಿದ್ದೇವೆ. ನಮ್ಮ ಒತ್ತಾಯ ಇಷ್ಟೇ, ರಾಜ್ಯದಲ್ಲಿ MES ಸಂಘಟನೆಯನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡಬೇಕು. ಅವರನ್ನ ನಿಷೇಧ ಏರಿ ಅವರನ್ನ ಬೆಳಗಾವಿ ಜಿಲ್ಲೆಯಿಂದ ತೆಗೆದುಕೊಂಡು ಹೋಗಿ ಮಹಾರಾಷ್ಟ್ರ ಜಿಲ್ಲೆಗೆ ಬಿಡುವಂತಹ ಕೆಲಸವನ್ನ ಮಾಡ್ಬೇಕಂತೇಳಿ ನಮ್ಮ ಕನ್ನಡಿಗರ ವಿಜಯ ಸೇನೆ ಒತ್ತಾಯ ಇದೆ. ಈಗಾಗಲೇ ನಾವು ಟೌನ್ ಹಾಲ್ ನಲ್ಲಿ ಶವಯಾತ್ರೆಯನ್ನು ಸಹ ಮಾಡುದು, ಇವಾಗ ಅವ್ರಿಗೆ ತಿಥಿ ಕಾರ್ಯವನ್ನು ಸಹ ಮಾಡ್ತಾ ಇದೀವಿ. ಅವ್ರಿಗೇನು ವಡೆ ಕೊಡಬೇಕು, ಇಲ್ಲ ಅವ್ರಿಗೆ ಅನ್ನ ಸಾಂಬಾರು ಕೊಡಬೇಕು, ಕೊಟ್ಟು ಅವ್ರಿಗೆ ತಿಥಿ ಕಾರ್ಯ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ ಕೂಡಲೇ ಬೆಳಗಾವಿ MES ಪುಡ್ರು ಬೆಚ್ಚೆತ್ಕೊಂಡು ಈ ನಿಮ್ಮ ಉಪಟಳವನ್ನ ನಿಲ್ಲಿಸಲಿಲ್ಲ ಅಂದ ಪಕ್ಷದಲ್ಲಿ 1991-92ರಲ್ಲಿ ನಡೆದಂತಹ ಘಟನೆಯನ್ನ ಕರ್ನಾಟಕದಲ್ಲಿ ಮರುಕಳಿಸಬೇಕಾಗ್ತದೆ. ಎಚ್ಚರಿಕೆ. ಇದೇ ರೀತಿಯಾಗಿ ಕನ್ನಡಿಗರನ್ನ ಕೆಣ್ಕೊಂಡು ಕನ್ನಡಿಗರ ಭಾವನೆಗೆ ಧಕ್ಕೆ ತರ್ತಿದ್ದಂತ ಒಂದು ರಾಜ್ಯಕ್ಕೆ 91-92 ಬುದ್ಧಿಯನ್ನ ಕಲಿಸಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಇದೇ ತರ ಮಾಡಿದ್ರೆ ನಿಮಗೂ ಸಹ ಬುದ್ಧಿಯನ್ನ ಕಲಿಸಬೇಕಾಗ್ತದೆ. ನಮಸ್ಕಾರ. KK ನ್ಯೂಸ್ ಕನ್ನಡ, ಕನ್ನಡಿಗರ ಕಿಚ್ಚು.